ರಕ್ಷಿತ್ ಫೇಸ್ಬುಕ್ ಪ್ರೊಫೈಲ್ ಚೇಂಜ್. ಶೆಟ್ಟರು ಹೀಗ್ಯಾಕ್ ಮಾಡಿದ್ರು? ನಟಿ ಮಂದಣ್ಣ ಹಾಗೂ ನಟ ವಿಜಯ್ ದೇವರಕೊಂಡ ಈಗಾಗಲೇ ಸತಿಪತಿಗಳಾಗಿದ್ದಾರೆ. ಫೆಬ್ರವರಿ 26ರಂದು ಮದುವೆಯಾಗಿದ್ದು ಮಾರ್ಚ್ 4ರಂದು ಅದ್ಧೂರಿ ಆರತಕ್ಷತೆ ಕಾರ್ಯಕ್ರಮ ಕೂಡ ಜರುಗಿದೆ. ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ರಶ್ಮಿಕಾ ಅವರು ನಟ ನಿರ್ಮಾಪಕ ರಕ್ಷಿತ್ ಶೆಟ್ಟಿ ಜೊತೆಗೆ ವಿವಾಹ ಆಗಬೇಕಿತ್ತು. ಕಿರಿಕ್ ಪಾರ್ಟಿ ಸಿನಿಮಾ ಶೂಟಿಂಗ್ ವೇಳೆ ಹುಟ್ಟುಕೊಂಡಿದ್ದ ಇವರಿಬ್ಬರ ಪ್ರೀತಿ ನಿಶ್ಚಿತಾರ್ಥದವರೆಗೂ ಮುಂದುವರೆದಿತ್ತು. ಆದರೆ ಅದ್ಯಾಕೋ ಏನೋ ಇಬ್ಬರ ಎಂಗೇಜ್ಮೆಂಟ್ ಮುರಿದು ಬಿದ್ದು ಲವ್ ಬ್ರೇಕಪ್ ಆಯಿತು. ಇದೆಲ್ಲವೂ ಈಗ ಹಳೆ ವಿಚಾರ. ಈಗ ರಶ್ಮಿಕಾ ಮದುವೆಯಾದ ಬೆನ್ನಲ್ಲೇ ರಕ್ಷಿತ್ ಶೆಟ್ಟಿ ತಮ್ಮ ಫೇಸ್ಬುಕ್ ಪ್ರೊಫೈಲ್ ಬದಲಾವಣೆ ಮಾಡಿರೋದು ಸಾಕಷ್ಟು ಅನುಮಾನ ಹುಟ್ಟುವಂತೆ ಮಾಡಿದೆ. ಇದರ ಬಗ್ಗೆ ಅಭಿಮಾನಿಗಳು ವಿಧದ ಕಾಮೆಂಟ್ ಹಾಕ್ತಿರೋದು ಸುಳ್ಳಲ್ಲ. 2022ರಲ್ಲಿ 777 ಚಾರ್ಲಿ ಸಿನಿಮಾ ರಿಲೀಸ್ ಆಗಿ ಅಪಾರ ಯಶಸ್ಸು ಪಡೆದಿತ್ತು. ರಕ್ಷಿತ್ ಶೆಟ್ಟಿ ಅವರೇ ನಟನೆ ಮಾಡಿ ನಿರ್ಮಿಸಿದ ಈ ಸಿನಿಮಾ ದೇಶ ವಿದೇಶಗಳಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಇಲ್ಲದೇ ಇದ್ದ ರಕ್ಷಿತ್ ಇದೀಗ ಈ ಸಿನಿಮಾದಲ್ಲಿನ ಒಂದು ಭಾವುಕ ದೃಶ್ಯವನ್ನ ಫೇಸ್ಬುಕ್ ಕವರ್ ಫೋಟೋವಾಗಿ ಬಳಸಿರುವುದು ಫ್ಯಾನ್ಸ್ಗಳನ್ನ ಆಶ್ಚರ್ಯಕ್ಕೆ ಒಡ್ಡಿದೆ. ರಕ್ಷಿತ್ ಶೆಟ್ಟಿ ಈ ರೀತಿ ಬೇಸರದ ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ. 3 ವರ್ಷಗಳ ಬಳಿಕ ಫೇಸ್ಬುಕ್ ಕವರ್ ಫೋಟೋ ಬದಲಾಯಿಸಿದ್ದಾರೆ ರಕ್ಷಿತ್ ಶೆಟ್ಟಿ. 2023ರ ಅಕ್ಟೋಬರ್ 3ರಂದು ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾದ ಕವರ್ ಫೋಟೋ ಹಾಕಿದ ಮೇಲೆ ಅದನ್ನ ಬದಲಾಯಿಸಿರಲಿಲ್ಲ. ಆದರೆ ಈಗ ಹಾಕಿರುವ ಫೋಟೋ ಹಲವರ ಕಣ್ಣಿನಲ್ಲಿ ಹಲವು ರೀತಿಯಲ್ಲಿ ಕಾಣಿಸ್ತಿದೆ. ಒಬ್ಬೊಬ್ಬರದು ಒಂದೊಂದು ಕಮೆಂಟ್. ನಟ ಏನ್ ಹೇಳ್ತಿದ್ದಾರೆ, ಈ ಫೋಟೋ ಯಾಕೆ ಹಾಕಿದ್ದಾರೆ, ಒಂದು ಫೋಟೋ 108 ಭಾವ ಎನ್ನುವಂತೆ ಇದು ಭಾಸವಾಗ್ತಿದೆ. ಈ ಫೋಟೋ ಹಾಕಿರುವ ಹಿಂದೆ ಅವರ ಉದ್ದೇಶ ಏನಿದೆಯೋ ಗೊತ್ತಿಲ್ಲ. ಆದರೆ ಅಭಿಮಾನಿಗಳಂತೂ ಹಲವಾರು ರೀತಿಯಲ್ಲಿ ಕಾಮೆಂಟ್ಸ್ ಹಾಕ್ತಿದ್ದಾರೆ. ನಾಯಿಗಿರುವ ನಿಯತ್ತು ಮನುಷ್ಯರಿಗಿಲ್ಲ ಸರ್, ನೀವು ಹೇಳ್ತಿರೋದು ನಿಜ ಎಂದು ಹಲವರು ಇದನ್ನ ಅರ್ಥೈಸಿಕೊಂಡಿದ್ದು ಇದನ್ನ ಮುರಿದು ಹೋದ ಮದುವೆಗೆ ಲಿಂಕ್ ಮಾಡ್ತಿದ್ದಾರೆ. ಮತ್ತೆ ಕೆಲವರು ನಿಮ್ಮ ಉದ್ದೇಶ ಏನೆಂದು ಅರ್ಥವಾಯಿತು ಎಂತಿದ್ದಾರೆ. ಕೆಲವರು ರಕ್ಷಿತ್ ಶೆಟ್ಟಿ ಅವರಿಗೆ ಸಮಾಧಾನ ಮಾಡ್ತಿದ್ದಾರೆ. ಆಗಿದ್ದಾಗೋಯ್ತು ಸರ್, ನಿಮ್ಮ ಜೀವನ ಇನ್ನು ಉಜ್ವಲವಾಗಿದೆ, ಆಗಿದ್ದನ್ನೇ ನೆನಪಿಸಿಕೊಂಡು ಕೂತ್ರೆ ಪ್ರಯೋಜನ ಇಲ್ಲ ಅಂತಿದ್ದಾರೆ. ಏಕೆಂದ್ರೆ ಈ ಪೋಸ್ಟ್ ಅತ್ಯಂತ ನೋವಿನ ಪೋಸ್ಟ್ ಎನ್ನುವುದು ತಿಳಿಯುತ್ತೆ. ರಕ್ಷಿತ್ ಶೆಟ್ಟಿ ಈಸ್ ಬ್ಯಾಕ್, ರಿಚರ್ಡ್ ಆಂಟನಿಯ ಆಗಮನಕ್ಕೆ ಕೌಂಟೌನ್ ಶುರು ಎಂದು ಫ್ಯಾನ್ಸ್ಗಳು ಹೇಳ್ತಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ರಕ್ಷಿತ್ ಶೆಟ್ಟಿ ಅವರು ಸಿನಿಮಾ ಸ್ಕ್ರಿಪ್ಟ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದು 5 ಸಿನಿಮಾ ಕಥೆಗಳನ್ನ ರೆಡಿ ಮಾಡಿದ್ದಾರಂತೆ. ಶೀಘ್ರದಲ್ಲೇ ಸಿನಿಮಾ ಶೂಟಿಂಗ್ ಆರಂಭ ಮಾಡ್ತಾರೆ ಎನ್ನಲಾಗ್ತಿದೆ. ಅವರು ಹಾಕಿರೋ FB ಪೋಸ್ಟ್ ಮತ್ತೆ ಚಾರ್ಲಿ 777 ಪಾರ್ಟ್ 2 ಫಿಲಂ ಮಾಡ್ತಾರಾ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಒಟ್ಟಿನಲ್ಲಿ ರಕ್ಷಿತ್ ಶೆಟ್ಟಿ ಆಗಲಿ ರಶ್ಮಿಕಾ ಅವರೇ ಆಗಲಿ ತಮ್ಮ ಮದುವೆ ಯಾಕೆ ಮುರಿದು ಬಿತ್ತು ಅಂತ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಇಬ್ಬರ ಅಭಿಮಾನಿಗಳು ಕೂಡ ಅವರವರ ವೈಯಕ್ತಿಕ ಬದುಕು ಚೆನ್ನಾಗಿರಲಿ ಎಂದು ಹಾರೈಸುತ್ತಿದ್ದಾರೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನೆಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.